ಸೂಚನೆ ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನೆನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ತೀರಾ? ಈಗೇನು ನಿನ್ನ ಮಗಳು ಬೇರೆ ನನ್ನ ಮಗ ಬೇರೆನಾ? ಶಾಂತಿ, ಈಗ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನನ್ನ ಮಗಳು ಓದ್ಬೇಕಂತ ಹೇಳಿದಾಳೆ, ಅದನ್ನು ನಾನು ನಿನ್ನ ಹತ್ರ ಹೇಳಿದ್ದಷ್ಟೇ. ಅದೇ ಮಾಣಿಕ್ಯ ನಾನು ಹೇಳ್ತಿರೋದು, ನನ್ನ ಮನೆಗೆ ಬಂದ ಮೇಲೆ ಅವಳಿಗೆ ಓದ್ಲಿಕ್ಕಾಗಲ್ವಾ? ನಿನ್ನ ಮಗಳು ಮಾತ್ರ ಓದಬೇಕು, ನಿನ್ನ ಅಳಿಯ ಹೇಗೆ ಹೋದ್ರೂ ಪರವಾಗಿಲ್ವಾ? ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ತಿ, ಈಗೇನು ನಿನ್ನ ಮಗಳು ಬೇರೆ ನನ್ನ ಮಗ ಬೇರೆ ಅಂತ ಬೇರೆ ಬೇರೆ ಮಾತಾಡ್ತಿದ್ಯಲ್ಲ? ಜಾತಕದಲ್ಲಿ ಏನು ಹೇಳಿದ್ರಂತ ನೀನು ಕೂಡ ಕೇಳ್ತಾನೆ ಇದೆಯಲ್ಲ? ಏನು ಶಾಂತಿ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಜಾತಕವನ್ನು ನಂಬಿ ನೀನು 3 ತಿಂಗಳಲ್ಲಿ ಮದುವೆ ಮಾಡ್ಬೇಕಂತ ಹೇಳ್ತಿದ್ಯಲ್ಲ, ನನಗೆ ಯಾಕೋ ಇದು ಸರಿ ಅಂತ ಅನಿಸ್ತಿಲ್ಲ. ನನ್ನ ಕಷ್ಟ ನಿಂಗೆ ಗೊತ್ತಾಗ್ತಿಲ್ಲ. ಮಾಣಿಕ್ಯ, ನಿಂಗೆ ಗೊತ್ತಲ್ಲ ನನ್ನ ಮನೆಯವರನ್ನ. ಜಾತಕದಲ್ಲಿ ಹೇಳಿದಾಗ ಇಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿ ಈಗಲೂ ಹಾಗೇ ಇದ್ದಾರೆ. ಈಗ ಅವ್ರಿಗೆ ಎಷ್ಟು ವರ್ಷ ಆಗೋಯ್ತು, ಆದರೂ ಒಂದೇ ಒಂದು ಮರದ ಥರ ಹಾಗೆ ಅವ್ರ ಜೀವನನ ಕಷ್ಟಪಟ್ಕೊಂಡು ಬದುಕ್ತಿದ್ದಾರೆ. ಒಬ್ಬೊಬ್ಬರಿಗೆ ರಾಶಿ ಪ್ರಕಾರನೇ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊ ಮಾಣಿಕ್ಯ. ಇವಾಗ ಮದುವೆ ಮಾತ್ರ ನಡೀಲಿಲ್ಲ ಆದರೆ ನನ್ನ ಮಗನ ಜೀವನನೇ ಹೋಗುತ್ತೆ ಅಂತ ನನಗೆ ಭಯ ಆಗ್ತಿದೆ ಮಾಣಿಕ್ಯ. ಅದೇ ಮದುವೆ ಮಾಡಿಸಿದ್ರೆ ನಿನ್ನ ಮಗಳು ಓದು ಮಾತ್ರ ಹೋಗುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ? ನಿನ್ನ ಮಗಳನ್ನೇ ಓದೇ ಮುಖ್ಯ ಅಂತ ಹೇಳಿ ನನ್ನ ಮಗನ ಜೀವನನ ಹಾಳು ಮಾಡಬೇಡ. ಮೊದಲೇ ನಾವು ಮಾತುಕತೆ ಮಾಡಿದ ಈ ಮದುವೆ, ದಯವಿಟ್ಟು ನಾನು ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇಲ್ಲ ಭಾಗ್ಯ, ನೀನು ನಿನ್ನ ಗಂಡ ಮಾತಾಡ್ತಿರೋದೇ ಸರಿ ಅಂತೇಳಿ ಬಾಯಿ ಮುಚ್ಕೊಂಡು ಕೂತಿದ್ಯಾ. ನಾನು ಬರೋವಾಗ ಕೂಡ ರಾಜು ಹತ್ರ ಕೇಳಿನೇ ಬಂದು, ದೊಡ್ಡವರೆಲ್ಲ ನಾವು ಮಾತಾಡಿ ನಿನ್ನ ಮದುವೆಗೆ ಇದು ಮಾಡಿದ್ದೇವೆ, ನಿನಗಿಷ್ಟನಾ ಅಂತ. ಅವನು ಕೂಡ ಹೇಳಿದ್ದಾನೆ ಸರಿ ಅಂತ. ತುಂಬ ಖುಷಿಯಿಂದ ನನ್ನ ಮಗ ಹೇಳಿದ, ನನಗೆ ತುಂಬ ಇಷ್ಟ ಅಮ್ಮ, ನಿನ್ನ ಜಾತಕ ನೋಡ್ಕೊಂಡು ಬಾ ಅಂತ. ಆದರೆ ನೀವಿಬ್ಬರು ಸ್ವಲ್ಪ ಕೂಡ ಮದುವೆಗೆ ಒಪ್ಪಿದ್ರಂತಾನೆ ಅನಿಸ್ತಿಲ್ಲ ನನಗೆ. ಆ ರೀತಿ ಮಾತಾಡ್ತಿದ್ದೀರಾ. ಶಾಂತಿ, ದಿಢೀರಾಗಿ ನೀನು 3 ತಿಂಗಳಲ್ಲಿ ಮದುವೆ ಅಂತ ಹೇಳಿದರೆ ಹೇಗೆ ಮಾಡಿಸೋದಾದ್ರು? ನಾನು ನನ್ನ ಯೋಚನೆನ ನಿಂಗೆ ಹೇಳ್ತಿರೋದು, ಅದನ್ನು ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ? ನನಗೆ ಸರಿಯಾಗಿ ಅರ್ಥ ಆಗಿದೆ ಮಾಣಿಕ್ಯ. ನಿನಗೆ ನಿನ್ನ ಮಗಳು ಓದು ಮಾತ್ರ ಮುಖ್ಯ ಅಂತ ನನಗೆ ಸರಿಯಾಗಿ ಅರ್ಥ ಆಗೋಯ್ತು. ನನ್ನ ಮನೆಗೆ ಅಶ್ವಿನಿ ಸೊಸೆಯಾಗಿ ಬಂದರೂ ನಾನು ಅವಳನ್ನ ಮಗಳ ಥರನೇ ನೋಡ್ಕೋತೀನಿ. ನಿನ್ನ ಮನೆಯಲ್ಲಿ ಹೇಗಿದ್ಲೋ ಹಾಗೆ ನನ್ನ ಮಗನ ಮನೆಯಲ್ಲಿ ಕೂಡ ಅವಳಿರ್ತಾಳೆ. ಅವಳಿಗೆ ಓದಬೇಕು, ಟೀಚರ್ ಆಗಬೇಕು, ಅದು ತಾನೇ ಅವಳು ಕನಸು. ಸೊಸೆ ಆದಮೇಲೆ ಟೀಚರ್ ಆಗಬಾರ್ದಂತಿದ್ಯಾ? ನಾನು ಏನು ಮಾತಾಡಿದ್ರು ನಿಂಗೆ ಅರ್ಥ ಆಗದೆ ಥರನೇ ನೀನು ಕೂತಿದ್ಯಾ. ಇನ್ನು ನಿನಗೆ ಬಿಟ್ಟಿದ್ದು, ನೀನು ಭಾಗ್ಯವು ಸರಿಯಾಗಿ ಯೋಚನೆ ಮಾಡಿ ನನಗೆ ತಿಳಿಸಿ. ಮುಖ್ಯವಾಗಿ ಅಶ್ವಿನಿ ಹತ್ರ ಕೂಡ ಒಪ್ಪಿಗೆ ತಗೋ. ನಿಮ್ಗೆಲ್ಲರಿಗೂ ಸಮ್ಮತಿ ಅಂತ ಹೇಳಿ ಮೊದಲು 4 ದಿವಸದಲ್ಲಿ ನಿಶ್ಚಿತಾರ್ಥ ಮುಗಿಸಿ 3 ತಿಂಗಳಲ್ಲಿ ಮದುವೆ ಮಾಡಿಸೋಣ. ಇಲ್ಲ ನಿನ್ನ ಮಗಳಿಗೆ ನೀನು ಓದನೇ ಮುಖ್ಯ ಅಂತ ಅನಿಸಿದ್ರೆ ನೀನು ಅದನ್ನು ನಂಗೆ ಹೇಳಿಬಿಡು. ಅದರ ನಂತರ ನಾನೇನು ಮಾಡಬೇಕನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಶಾಂತಿ, ನಿನ್ಗೆ ಹಾಗೆ ನಮ್ಮ ಅಪ್ಪನ ಗುಣನೇ ಬಂದಿದೆ. ಹಿಡಿದು ಹಠನ ನೀನು ಬಿಡಬಾರ್ದಂತ ಅನ್ಕೋತಿದ್ಯಾ? ಹಾಂ, ಮತ್ತು ನಿನ್ನ ಥರ ನನ್ನ ಜಾತಕ ಎಲ್ಲ ವೇಸ್ಟು, ಅದನ್ನು ಅಸಲ್ಟಾಗಿ ಬಿಡಬೇಕಲ್ಲ. ನಾನು ಹಾಗೆ ಬಿಟ್ಟಿದ್ರೆ ನನ್ನ ಮಗನಿಗೆ ಮದುವೆ ಆಗಲಿಲ್ಲ ಅಂತ ನನ್ನ ಜೀವನ ಪೂರ್ತಿ ಕೊರಿತಾ ಕೂತ್ಕೊಳ್ಬೇಕು. ಅದಕ್ಕೆ ನೀವು ಸುಮ್ಮನೆ ಇರಿ ಸ್ವಲ್ಪ. ಅವ್ರಿಗೆ ಇಷ್ಟ ಇದೆ ಮದುವೆಗೆಲ್ಲ, ಆದರೆ ಅಶ್ವಿನಿ ಹತ್ರ ಹೇಗೆ ಹೇಳೋದು ಅನ್ನೋದು ಗೊತ್ತಾಗದೆ ಅವ್ರು ಇಷ್ಟವಿಲ್ಲದ ಥರ ಮಾತಾಡ್ತಿದ್ದಾರೆ. ನೀವು ನಾಳೆ ಬೆಳಿಗ್ಗೆನೇ ನಮ್ಮ ಮನೆಗೆ ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲೇ ನಡೆಯುತ್ತೆ. ಇಷ್ಟು ಸಾಕು ಭಾಗ್ಯ ನನಗೆ. ನಾಳೆನೇ ನಾನು ಬೆಳಿಗ್ಗೆ ರಾಜುವನ್ನು ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ಸರಿ? ಅದಕ್ಕೆ ಮಗಳ ಹತ್ರ 2 ದಿನ ಮುಂಚೆ ಅಷ್ಟೇ ನಾನು ಹೇಳಿದ್ದು, ನೀನು ಎಷ್ಟು ಓದಬೇಕಾ ನೀನು ಅಷ್ಟು ಓದು, ನೀನು ಓದಿದ ನಂತರನೇ ಮದುವೆ ಇಡೋದು ಅಂತ. ಈಗ ಹೋಗಿ ನಾನು ಒಮ್ಮೆಲೆ ಮದುವೆ ಅಂತ ಹೇಳಿದರೆ ನನ್ನ ಮಗಳು ಕಷ್ಟಪಡ್ತಾಳಲ್ಲ, ಇದು ಯಾರಿಗೆ ಎಲ್ಲಿ ಅರ್ಥ ಆಗುತ್ತೆ? ಮೊದಲೇ ಮಾತಾಡಿದ ಮದುವೆ ಬೇರೆ. ಹುಡುಗ ಒಳ್ಳೆ ಹುಡುಗನೇ, ಆಗಲ್ಲ ಅಂತ ಹೇಳೋಕೆ ಕೂಡ ಮನಸ್ಸು ಬರ್ತಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸರಿ, ಆಗೋದಾಗಲಿ, ನೋಡುವ. ಚಂದು, ಅಂಗಡಿ ಬಂದ್ ಮಾಡಿ ಬಂದ್ಯಾ? ಹಾಂ ಹೌದು ಕಣೋ, ಆಗಲೇ ಬಂದ್ ಮಾಡಿ ಬಂದೆ. ಇವತ್ತು ಒಳ್ಳೆ ವ್ಯಾಪಾರ ಇತ್ತಲ್ಲ? ಹೌದು. ಏನೋ ಯೋಚನೆ ಮಾಡ್ತಿರೋ ಹಾಗಿದೆಲ್ಲ. ಏನೋ ಯಾರನ್ನಾದರೂ ನೆನಪಿಸ್ಕೋತಿದೀಯಾ ಹೇಗೆ? ನನಗಂತ ಯಾರಿದ್ದಾರೋ ಯೋಚಿಸ್ಲಿಕ್ಕಾಗಲಿ ನೆನಪಿಸ್ಲಿಕ್ಕಾಗಲಿ. ಇದ್ಯಾಕೋ ಹೀಗೆ ಹೇಳ್ತಿದ್ಯಾ? ನಿಂಗೋಸ್ಕರ ನಾನಿದ್ದೀನಿ ಕಣೋ. ಅದರಲ್ಲೇನೋ ಇದೆ, ನೀನು ನನ್ನ ಫ್ರೆಂಡ್ ಅಲ್ವೇನೋ? ಓ ಹಾಗಾ? ನಾನೇನೋ ಇವತ್ತಿಬ್ಬರು ಹೆಣ್ಮಕ್ಳು ಬಂದಿದ್ರಲ್ಲ ಶಾಪ್ಗೆ, ಹಾಗಾಗಿ ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನ ನೆನೆಸ್ಕೊತಿದೀಯೋ ಹೇಗೆ ಅಂತ ಅಂದ್ಕೊಂಡೆ. ನೀನು ಬೇರೆ, ಅವರನ್ನ ಯಾರನ್ನು ನಾನು ನೆನೆಸ್ಕೋತಿಲ್ಲ, ಸುಮ್ಮನೆ. ಅಲ್ಲ ಕಣೋ, ಒಂದು ಹುಡುಗಿನ ಹೇಗಿದ್ರು ತಂಗಿ ಅಂತ ಹೇಳಿಬಿಟ್ಟೆ.
ಇನ್ನೊಂದು ಹೆಣ್ಣು ಹತ್ರ ಇದ್ದವಳನ್ನು ನೀವು ನಾವು ಅಂತ ಹೇಳಿ ಮಾತಾಡ್ತಿದ್ಯಾ? ಅದೇ ಚಂದು ಮನ್ಸಲ್ಲೇನಾದ್ರೂ ಚಂದ್ರ ಬರೋ ಟೈಮ್ ಆಯ್ತಾ ಅಂತ ಎನಿಸಿದೆ. ಏಯ್ ಯಾಕೋ ಆ ಥರ ಏನೂ ಆಗೋದಿಲ್ಲ. ನಾವೆನಿಸಿದ್ರೆ ಕೂಡ ಅದು ನಡಿಬೇಕಲ್ಲ. ನನ್ಗಂತ ಅಪ್ಪ ಅಮ್ಮ ಸ್ವಂತದವ್ರಂತ ಯಾರೂ ಇಲ್ಲ. ಆಸೆ ಪಟ್ರೂ ನಡಿಬೇಕಲ್ಲ. ಏಯ್, ನಿನ್ನ ಹತ್ರ ಈ ಥರ ಎಲ್ಲ ಮಾತಾಡಬಾರ್ದಂತ ನಾನು ಹೇಳಿದ್ದೀನಲ್ಲ. ಛೇ, ನಾನೊಬ್ಬ ಮುಟ್ಟಾಳ. ಎಲ್ಲ ಗೊತ್ತಿದ್ರು ಇವನ ಹತ್ರ ನಾನೇ ಮಾತಾಡ್ತಿದ್ದೀನಲ್ಲ ಈ ಥರ. ಸುಮ್ಮನೆ ತಮಾಷೆಗೆ ಹೇಳ್ದೆ ಕಣೋ. ಹಾಗೇನಿಲ್ಲ ಕಣೋ, ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ? ಆದ್ರೂ ನಂಗೆ ಮನ್ಸಿಗೆ ತುಂಬ ನೋವಾಗ್ತಿದೆ ಕಣೋ. ನೀನು ಯಾಕೆ ಯಾರಿಲ್ಲ ಅಂತ ಎನಿಸ್ತಿದ್ಯಾ? ಚಿಕ್ಕ ವಯಸ್ಸಿಂದ ನೀನು ಯಾರು ಇಲ್ಲದೆ ಕಷ್ಟಪಟ್ಟಿದ್ಯಾ ಅಂತ ಹೇಳ್ತಿದ್ದಿ. ನಾನು ಇವಾಗ ಹೇಳ್ತೀನಿ ಕೇಳು. ನಿನ್ಗಂತ ನಿನ್ನನ್ನು ಹುಡುಕಿ ಒಂದು ನಿನ್ನ ಲೈಫ್ ಪಾರ್ಟ್ನರ್ ಬಂದೇ ಬರ್ತಾಳೆ. ಆಮೇಲೆ ನೋಡು, ಈ ಜೀವನದಲ್ಲೇ ಸಂತೋಷವಾಗಿರೋದಂದ್ರೆ ನೀನೊಬ್ಬನೇ ಆಗಿರ್ತಿ. ಏನೋ ನಗಡ್ತಿದ್ದಿ. ನಾನು ಕಷ್ಟಪಡಬಾರ್ದಂತ ನೀನು ಹೀಗೆಲ್ಲ ಮಾತಾಡಿದ್ದಲ್ಲ. ನಿಜ ಕಣೋ, ನಾನು ಹೇಳೋದೆಲ್ಲ ನಡೆಯುತ್ತೆ. ಸರಿ ಕಣೋ, ನೋಡೋಣ. ಹೀಗೆ ಯಾವಾಗಲೂ ನಗ್ತಾ ಇರು, ಸರಿನಾ? ನೀನಿರೋವಾಗ ನನಗೇನೋ. ಅಮ್ಮ, ನೀವು ಹೇಳ್ತಿರೋದು ನಿಜನಾ? ಹೌದು ಕಣರಾಜು, ನಿನ್ನ ಮಾವ ಅದೆಲ್ಲ ಆಗೋದಿಲ್ಲ, 3 ತಿಂಗಳಲ್ಲಿ ಹೇಗೆ ಮದುವೆ ಇಡೋದು, ಅಶ್ವಿನಿ ಓದಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ದ. ಆಮೇಲೆ ಒಂದು ಲೆಕ್ಕದಲ್ಲಿ ಸರಿ ಅಂತ ಹೇಳಿಬಿಟ್ಟ. ಬೆಳಿಗ್ಗೆನೆ ನಾವು ಮಾವನ ಮನೆಗೆ ಹೋಗೋಣ, ಹೆಣ್ಣು ನೋಡೋ ಶಾಸ್ತ್ರ ಕಣೋ. ಸರಿಮ್ಮ. ಅಪ್ಪನ ಹತ್ರ ಹೇಳಿದ್ರಾ? ಹೇಳ್ದೆ ಕಣೋ ರಾಜು. ಅಪ್ಪ ಏನು ಹೇಳ್ತಾರೆ, ನಿನ್ಗಿಷ್ಟ ಆದರೆ ಅವ್ರು ಯಾವುದಕ್ಕಾದ್ರೂ ಸರಿ ಅಂತಾನೆ ಹೇಳೋದು. ಸರಿ ರಾಜು, ಅಲ್ಲಿ ನೋಡು, ಹಾಲಿಟ್ಟಿದ್ದೇನೆ ಟೇಬಲ್ ಮೇಲೆ, ಬೇಗ ಕುಡಿದು ಮಲಗು. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೆಳಿಗ್ಗೆ ಏನಾದರೂ ಒಂದು ವೇಳೆ ಆಫೀಸ್ ಕೆಲಸ ಇದ್ದರೆ ಬೇಗ ಮುಗಿಸಿ 10 ಗಂಟೆ ಆಗೋಷ್ಟರಲ್ಲಿ ರೆಡಿ ಆಗು. ಸರಿಮ್ಮ. ಗುಡ್ ನೈಟ್ ರಾಜು. ಗುಡ್ ನೈಟ್ ಮಾ. ಆಫೀಸ್ ಕೆಲಸ ಎಲ್ಲ ಮುಖ್ಯನಮ್ಮ. ನಾಳೆ ಬೇಗ ಎದ್ದೇಳಿ ಬೇಗ ಹೊರಡಿ ಅಶ್ವಿನಿಯನ್ನು ನೋಡೋದೇ ನಂಗೆ ಖುಷಿ ಅಮ್ಮ. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಅಯ್ಯೋ, ನನಗೆ ಇವತ್ತಾದ್ರೆ ನಿದ್ರೆ ಬಂದ್ರೆ ತಾನೇ ನಾಳೆ ಬೆಳಿಗ್ಗೆ ಎದ್ದೇಳೋದು. ಸಂತೋಷ ಆಗೋದ್ರಲ್ಲಿ ಇವತ್ತು ಬೆಳಿಗ್ಗೆ ತನಕ ನಾನು ಹೇಗೆ ಕುತ್ಕೊಳ್ತೇನೆ ಏನು. ಅಚ್ಚು, ನಾಳೆ ಬೆಳಿಗ್ಗೆನೆ ನಿನ್ನನ್ನು ನೋಡ್ಲಿಕ್ಕೆ ಬರ್ತಿದ್ದೇನೆ. ಅಯ್ಯಯ್ಯೋ, ಅಚ್ಚು ಅಂತ ಕರೆದ್ಬಿಟ್ನಲ್ಲ. ಅಚ್ಚು ಅಂತ ಏನಾದರೂ ಕರೆದ್ರೆ ಕೋಪ ಮಾಡ್ಕೋತಾಳ? ಬೇಡ ಬೇಡ, ಮದುವೆ ಆದಮೇಲೆ ಅಚ್ಚು ಅಂತಾನೆ ಕರೆಯೋದು. ಬೇರೆ ಹೆಸರಾದರೂ ಕರಿತೀನಿ. ಮದುವೆ ಆದಮೇಲೆ ಏನು ಕರೆದ್ರೂ ಅವಳು ಕೋಪ ಮಾಡ್ಕೊಳ್ಳಲ್ಲ. ನನ್ನವಳು ನನ್ನವಳು ಜುಮ್ 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 ಜುಮ್, ಮುಟ್ಟಿದರೆ ನಳುಗುವಳು, ಮುಟ್ಟದೇ ಮುದ್ದಾಡಲೇ, ಹಾರಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ, ಮುಟ್ಟದೇ ಮುದ್ದಾಡಲೇ. ಅಯ್ಯೋ, ನನಗೆ ನಾಚಿಕೆ ಆಗ್ತಿದ್ಯಲ್ಲ. ರೀ, ಅಶ್ವಿನಿ ಹತ್ರ ಹೇಳ್ಬಿಡ್ಲಾ ನಾಳೆ ಹೆಣ್ಣು ನೋಡೋ ಶಾಸ್ತ್ರ ಇದೆ ಅಂತ? ಹೇಳು. ಏನ್ರಿ ಹೇಳು ಅಂತ ಖಾಲಿ ಹೇಳಿ ಸುಮ್ಮನೆ ಕೂತಿದ್ದೀರಲ್ಲ. ಅಶ್ವಿನಿಯನ್ನು ಕರಿತೀನಿ, ನೀವು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ. ನಾನು ಅವಳ ಹತ್ರ ಹೆಣ್ಣು ನೋಡೋ ಶಾಸ್ತ್ರ ಇದೆ, ನಾಳೆ ಬರ್ತಾರೆ, 3 ತಿಂಗಳಲ್ಲಿ ಮದುವೆ ಅಂತ ಎಲ್ಲ ಹೇಳಿದರೆ ಅವಳು ಬಿಲ್ಕುಲ್ ನನ್ನನ್ನು ನಂಬಲ್ಲ. ಕರಿತೀನಿ, ನಾನು ಹೇಳ್ತೀನಿ, ನೀವು ಒಟ್ಟಿಗೆ ಸೇರಿ ಮಾತಾಡಿ. ಏನ್ರಿ, ಮೊದಲೇ ರಾಜು ಅಶ್ವಿನಿಗೆ ಅಂತ ನಾವು ಮಾತುಕತೆ ಮಾಡಿದ್ವಲ್ಲ. ಈಗ ಮದುವೆ ಟೈಮ್ ಬಂದಿದೆ, ನಾವೇನು ಮಾಡೋಕ್ಕಾಗುತ್ತೆ? ಅದೇ ನಿಮ್ಮ ಅಕ್ಕ ಹೇಳ್ತಿದ್ದಾರಲ್ಲ, ಮದುವೆ ಮುಗಿದ ಮೇಲೂ ಓದಲಿ ಅವಳಂತ. ಒಂದು ಮನಸ್ಸಲ್ಲಿ ನಿಂತು ಸರಿ ಅಂತ ಹೇಳ್ರಿ. ನಮ್ಮ ಮಗಳು ಖುಷಿಯಾಗಿ ಅಲ್ಲಿರ್ತಾಳೆ. ಸರಿನೇ, ಆದರೂ ಒಮ್ಮೆಲೆ ಮದುವೆ ಅಂತ ಹೇಳುವಾಗ ಅವಳೇನು ಹೇಳ್ತಾಳು? ನನ್ನ ಮಗಳು ನಾನು ಹೇಳೋದನ್ನೇ ಕೇಳ್ತಾಳೆ. ಆದ್ರೂ ನಮ್ಮ ಮಗಳು ಮದುವೆ ಆದಮೇಲೆ ನಾವು ಅವಳಿಂದ ದೂರ ಇರ್ತೀವಲ್ಲ, ಅದಕ್ಕೆ ಮನಸ್ಸಿಗೇನೋ ತುಂಬ ಬೇಜಾರಾಗ್ತಿದೆ ಭಾಗ್ಯ. ಸರಿ ಹೋಯ್ತು ರೀ. ಮದುವೆ ಅಂತ ಮಾತಾಡ್ದಾಗಲೇ ನಿಮ್ಮ ಮನಸ್ಸಿಗೆ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತಾ? ಯಾವತ್ತಾದ್ರೂ ಮದುವೆ ಮಾಡಿ ಕೊಡಲೇಬೇಕಲ್ವೇನ್ರಿ? ಅಕ್ಕನ ಮನೆಗೆ ಕೊಡುವಾಗಲೇ ಹೀಗೆ ದುಃಖ ಪಡ್ತಿದ್ದೀರಲ್ಲ. ಯಾರು ಸ್ವಂತದವ್ರು ಯಾರು ಇಲ್ದವನಿಗೆ ಏನಾದರೂ ಕೊಡ್ತಿದ್ರೆ ನೀವು? ಅಷ್ಟೇ ಕತೆ ಅನಿಸುತ್ತಲ್ಲ ನಿಮ್ಮದು.
ನಿನ್ಗೇನೇ ಗೊತ್ತು, ನನ್ನ ಮಗಳನ್ನ ಬಿಟ್ಟು ನಾನು ಹೇಗಿರ್ತೀನೋ. ನನ್ನ ಅಕ್ಕ 3 ತಿಂಗಳಲ್ಲಿ ಮದುವೆ ಇಡ್ಬೇಕಂತ ಹೇಳುವಾಗ ನನ್ನ ಮನಸ್ಸಿಗೆ ದುಃಖ ಆಗ್ತಿದೆ. ಆಗುತ್ತೆ ಆಗುತ್ತೆ, ಎಲ್ಲ ಆಗೋಗುತ್ತೆ. ಈಗ ಎಲ್ಲ ಹೇಳ್ತೀರಾ? ಅದೇ ಮದುವೆ ಆಗಿ 1-2 ವರ್ಷದಲ್ಲಿ ಮೊಮ್ಮಕ್ಕಳೋ ಮೊಮ್ಮಗನೋ ಬಂದರೆ ಆಮೇಲೆ ಹೀಗೆ ಹೇಳ್ತೀರಾ? ಭಾಗ್ಯ, ನಾನು ತಾತ ಆಗ್ಬಿಡ್ತೇನೋ. ನೋಡ್ರಪ್ಪ, ಇವಾಗಲೇ ಸಂತೋಷನಾ? ಯಾವುದರ ಬಗ್ಗೆ ಮಾತಾಡ್ತಿದ್ದೀರಪ್ಪ? ಇಬ್ರು ತುಂಬ ಖುಷಿಯಾಗಿರೋ ಹಾಗಿದೆ. ಪುಟ, ನಾನೊಂದು ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ನಾನು ಯಾಕಪ್ಪ ಕೋಪ ಮಾಡ್ಕೋತೀನಿ? ಮೊದಲು ಈ ಸೈಡ್ ತಿರುಗಿ ಮಾತಾಡಿ. ಪುಟ, ಅದು ಅದು ಅಯ್ಯೋ, ಮೊದಲು ಈ ಸೈಡ್ ತಿರುಗಿ ಅಪ್ಪ. ಇರೋ ಹೇಳ್ತೀನಿ. ಅದು ಇವತ್ತು ಜಾತಕ ನೋಡ್ಲಿಕ್ಕೆ ಹೋಗಿದ್ವಲ್ಲ. ಹಾಂ ಹೌದು, ಏನು ಹೇಳಿದ್ರು? ಏ ಭಾಗ್ಯ, ಹೇಳು. ಅದೇನಂದ್ರೆ ಅಶ್ವಿನಿ, ರಾಜು ಜಾತಕದ ಪ್ರಕಾರ ಅವನಿಗೆ 25 ವರ್ಷದಲ್ಲಿ ಮದುವೆ ಮಾಡಿ ಮುಗಿಸ್ಬೇಕಂತೆ. ಇಲ್ಲಾಂದರೆ ಅವನಿಗೆ ನೆಕ್ಸ್ಟ್ 40-50 ವರ್ಷ ಆದರೂ ಮದುವೆ ಆಗಲ್ಲಂತೆ. ಇದೊಳ್ಳೆ ಖುಷಿ ಉಂಟಲ್ಲಮ್ಮ, ಸೂಪರ್ ಅಲ್ಲ. ನಾನೇನೋ 2-3 ವರ್ಷ ತಳ್ಳಿ ಹೋದರೆ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಇದು 20-30 ವರ್ಷನೇ ಆದರೆ ಒಳ್ಳೇದಲ್ಲ. ಅಪ್ಪ, ನೀವು ಇದನ್ನು ಹೇಳೋಕ್ಕೆ ಇಷ್ಟೊಂದು ಇದು ಮಾಡ್ತಿದ್ರಾ? ಮುಗೀತು ಕತೆ. ನಾನು ಅಜ್ಜಿ ಆಗೋದ್ರೂ ಕೂಡ ನನಗೆ ಮೊಮ್ಮಕ್ಕಳನ್ನು ನೋಡೋ ಭಾಗ್ಯ ಇಲ್ಲ ಅನಿಸುತ್ತೆ. ಏನೇ 20-30 ವರ್ಷ ಆದಮೇಲೆ ಮದುವೆ ಮಾಡ್ಕೋತೀಯಾ? ಅದನ್ನೆಲ್ಲ ಮಾತಾಡೋಕ್ಕೂ ಕೂಡ ಸರಿ ಬರಲ್ಲ. ನಾಳೆ ನಿಮ್ಮ ಮತ್ತೆ ಬರ್ತಿದ್ದಾರೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ. 4 ದಿವಸದಲ್ಲಿ ನಿಶ್ಚಿತಾರ್ಥ, 3 ತಿಂಗಳಲ್ಲಿ ಮದುವೆ. ಏನಮ್ಮ ಹೇಳ್ತಿದ್ದೀಯಾ? ಹೌದು ಕಣೆ, 3 ತಿಂಗಳಲ್ಲಿ ಮದುವೆ ಮಾಡಿಸ್ಬೇಕಂತೆ. ಇಲ್ಲಾಂದರೆ ಅವನ ಜಾತಕದ ಪ್ರಕಾರ ಅವನಿಗೆ ಮದುವೆ ಯೋಗನೇ ಇರಲ್ಲಂತೆ. ನಿಮ್ಮ ಮತ್ತೆ ಈಗಲೇ ಮದುವೆ ಮಾಡಿಸ್ಬೇಕಂತ ಹೇಳ್ತಿದ್ದಾರೆ. ಇದಕ್ಕೆ ನೀವೇನು ಹೇಳಿದ್ರಿ? ಈಗಲಾದರೂ ತಿರ್ಗಿ ಅಪ್ಪ, ಏನು ಹೇಳಿದ್ರಿ ಅಂತ ಹೇಳಿ. ಪುಟ್ಟ, ನಾನು ನಿಮ್ಮ ಅತ್ತೆ ಹತ್ರ ಎಷ್ಟೋ ಹೇಳ್ದೆ ಕಣೋ, ಅಶ್ವಿನಿ ಓದ್ಬೇಕಂತ ಇದ್ದಾಳೆ ಅಂತ. ಅದಕ್ಕೆ ಅವಳು ಮದುವೆ ಆದಮೇಲೆ ಮನೆಗೆ ಬಂದು ಓದಲಿ ಅಂತ ಹೇಳ್ತಿದ್ದಾಳೆ. ಅದರ ನಂತರ ನಾನು ಏನೋ ಮಾತಾಡ್ಲಿಕ್ಕಾಗುತ್ತೆ. ಏನಪ್ಪ? ಹೇ ಪುಟ್ಟ, ಕಷ್ಟಪಡಬೇಡಮ್ಮ, ಆಮೇಲೆ ನನಗೆ ತುಂಬ ನೋವಾಗ್ತದೆ. ಏ ಅಶ್ವಿನಿ, ಹೇಳೋದು ಕೇಳು ಪುಟ್ಟ. ಹೋಗಿಪ್ಪ. ಪುಟ್ಟ, ಅಪ್ಪ ನಿಂಗೇನೇ ಆದರೂ ಒಳ್ಳೇದೇ ಮಾಡುತ್ತಾರೆ ಕಣೋ. ಅದಕ್ಕಂತ 3 ತಿಂಗಳಲ್ಲೇ ಮದುವೆ ಅಂದರೆ ಹೆಂಗಪ್ಪ? ಅಚ್ಚು, ನೀನು ಸುಮ್ಮನೆ ಇದ್ದರೆ ಸರಿ. ಇವಾಗ ನಿಮ್ಮಪ್ಪ ನಿನಗೆ ಮದುವೆ ಅಂತ ಗೊತ್ತಾದ ತಕ್ಷಣ ಎಷ್ಟು ಬೇಜಾರಾಗಿದ್ದಾರೆ ಅಂತ ನಂಗೆ ಗೊತ್ತು. ನೀನು ಓದು ಹೋಗ್ತಿದೆ, ಅದು ಅಲ್ಲದೆ ನನ್ನ ಮಗಳಿಂದ ನಾನು ದೂರ ಇರ್ತೀನಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನೀನು ಬೇರೆ ಬೇಜಾರಾಗಿದ್ದರೆ ನಿಮ್ಮಪ್ಪನಿಗೆ ಕಷ್ಟ ಆಗ್ತದೆ. ಅಪ್ಪನಿಗೆ ಬೇರೆ ದಾರಿ ಇಲ್ಲದೆ ನಾನು ಸರಿ ಅಂತ ಹೇಳಿದೆ ಪುಟ. ನನ್ನ ಮೇಲೆ ಕೋಪನ ನಾನು ಏನು ತಾನೇ ಮಾಡಲಿ? ನಿಂಗೆ 2 ದಿವಸ ಮುಂಚೆ ನಾನು ಹೇಳಿದ್ದಷ್ಟೇ, ನೀನು ಎಷ್ಟು ಬೇಕೋ ಅಷ್ಟು ಓದು ಅಂತ. ಈಗ ದಿಢೀರ್ ಅಂತ ನಿನಗೆ ಮದುವೆ ಅಂತ ಹೇಳ್ತೀನಿ. ಸಾರಿ ಕಣೋ. ನೀನೇನಪ್ಪ ನನ್ನ ಹತ್ರ ಬಂದ್ಬಿಟ್ಟು ಸಾರಿ ಅಂತ ಹೇಳೋದು? ನೀವು ಅತ್ತೆ ಹತ್ರ ಸರಿ ಅಂತ ಹೇಳಿಬಿಟ್ರಾ? ಹೌದು ಪುಟ. ಸರಿಪ್ಪ. ಆದರೆ ಈ 1 ವರ್ಷ ಕಾಲೇಜು? ಹೇ ಅಶ್ವಿನಿ, ಅದೆಲ್ಲ ನೀನು ಓದ್ಬೋದು ಕಣೆ. ರಾಜುನೇ ನಿನ್ನನ್ನು ಓದಿಸ್ಬೇಕಂತೇನಿಲ್ಲ ಮದುವೆ ಆದರೂ. ನೀನು ಎಷ್ಟು ಓದಬೇಕಂತ ಹೇಳು, ನಿಮ್ಮಪ್ಪನೇ ಓದಿಸ್ತಾರೆ. ಖಂಡಿತವಾಗ್ಲೂ ನಾನೇ ಓದಿಸ್ತೀನಿ ಪುಟ. ಸರಿಪ್ಪ. ಅಶ್ವಿನಿ, ನಾಳೆ 1 ದಿವಸ ನೀನು ಕಾಲೇಜಿಗೆ ಲೀವ್ ಹಾಕೋ. ನಾಳೆ ನಿಮ್ಮ ಅತ್ತೆಯವರೆಲ್ಲ ಬರ್ತಾರೆ, ಸರಿನಾ? ಇದೇನು ಭಾಗ್ಯ, ಮಗುವಿನ ಮುಖ ನೋಡೋಕ್ಕೇನೆ ಕಷ್ಟ ಆಗ್ತಿದ್ಯಲ್ಲ. ಅದೆಲ್ಲ ಏನಿಲ್ಲ ರೀ. ಮದುವೆ 3 ತಿಂಗಳಲ್ಲಿ ಅಂತ ಹೇಳೋವಾಗ ನಮಗೂ ಶಾಕ್ ಆಗಲಿಲ್ವಾ? ಅದೇ ಥರ ಅವಳಿಗೂ ಆಗಿದೆ. ಸರಿ, ನೋಡೋಣ. ಇವಾಗ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಛೇ, ಏನು ಮಾಡಲಿ, ನಾನು ಏನು ಮಾಡಲಿ? ಛೇ, ಹೀಗೆ ಬಂದು ದಿಢೀರಾಗಿ ಹೇಳ್ತಾನಂತ ನಾನು ಎನಿಸ್ಲಿಲ್ವಲ್ಲ. ಇವನ್ನೆಲ್ಲ ನಾನು ಒಡ ಹುಟ್ಟಿದ ಅಣ್ಣ. ಛೇ, 4 ದಿವಸದಲ್ಲಿ ನಿಶ್ಚಿತಾರ್ಥ ಅಂತೆ, 3 ತಿಂಗಳಲ್ಲಿ ಮದುವೆ ಅಂತೆ. ಛೇ, ದಿಢೀರಂತ ಹೇಳಿ ತಲೆ ಮೇಲೆ ಕಲ್ಲು ಹಾಕಿದಾಗ ಹೇಳ್ತಿದ್ದಾನಲ್ಲ,
ನಾನು ಮದುವೆ ಅಂತ ಎನಿಸಿದ್ರು 1 ವರ್ಷ ಆದರೂ ದೂರ ಇರ್ತದಂತ ಎನಿಸಿದ್ನಲ್ಲ. ಛೇ, ದಿಢೀರಂತ ಜಾತಕ ನೋಡಿ 3 ತಿಂಗಳಲ್ಲಿ ಮದುವೆ ಅಂತ ಹೇಳ್ತಿದ್ದಾನಲ್ಲ. ಎಷ್ಟು ಸತಿ ಹೇಳಿರ್ತೇನೆ, ನನ್ನ ಮಗಳ ಬಗ್ಗೆ ಯೋಚಿಸು, ನನ್ನ ಮಗಳೇ ನೀನು ಸೊಸೆ ಆಗ್ಬೇಕಂತ. ಸ್ವಲ್ಪನಾದರೂ ಯೋಚಿಸಿದ್ನಾ? ಈಗ ಸಡನ್ನಾಗಿ ಬಂದ್ಬಿಟ್ಟು ಅಶ್ವಿನಿನೇ ಅವ್ರ ಮನೆ ಸೊಸೆ ಅಂತ ಹೇಳಿ ಸ್ವಲ್ಪ ಕೂಡ ಯೋಚಿಸ್ತೆ ನಂಗೆ ಹೇಳ್ತಿದ್ದಾನಲ್ಲ. ಆಗಬಾರ್ದು, ಮದುವೆ ಆಗಲೇಬಾರ್ದು. ನನ್ನ ಮನೆಗೆ ನನ್ನ ಮಗಳೇ ಸೊಸೆಯಾಗಿ ಹೋಗಬೇಕು. ಅಯ್ಯೋ, ನಾನೇನು ಕತೆನ ಹೇಳ್ತಿರೋದಿಲ್ಲಿ ಮಾಡ್ಕೊಂಡು ಕೇಳ್ತಾ ಇದ್ದೀಯಲ್ಲ ಎಲ್ಲ. ಏನಾದರೂ ಐಡಿಯಾ ಇದ್ದರೆ ಹೇಳಿ ಬೊಗಳು. ನನ್ನ ಮಗಳ ಮನೆ ಸೊಸೆ ಆಗಬೇಕು.